ನಮಸ್ತೆ ವೀಕ್ಷಕರೇ, ಸುದ್ದಿ ಸಂಜೆಗೆ ಸ್ವಾಗತ. ನಾನು ಮಂಜುನಾಥ್. ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸ್ವತಃ ಭಕ್ತ ಕನಕರ ಸ್ಮರಣೆ ಮಾಡುವ ಮೂಲಕ 100 ದಿನ 1000 ಹಳ್ಳಿ ಎಂಬ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಭಕ್ತ ಕನಕರ ಸ್ಮರಣೆ ಮಾಡುವ ಮೂಲಕ 100 ದಿನ 1000 ಹಳ್ಳಿ ಎಂಬ ಸಂವಾದ ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಶ್ರೀಗಳ ನಡುವಿನ ಸಂಬಂಧದ ಸೇತುವೆಯಾಗಿ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೆಲಸ ಮಾಡಲು ಮುಂದಾಗಿರುವುದು ಸಂತಸ ತಂದಿದೆ ಎಂದು ಹೊಸದುರ್ಗ ಕಾಗಿನೆಲೆ ಶಾಖಾ ಮಠದ ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳು ಹೇಳಿದರು. ಈಗಾಗಲೇ ನಾವು ಶ್ರೀಮಠದಿಂದ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 100 ದಿನ 1000 ಹಳ್ಳಿ ಅನ್ನುವಂಥ ಒಂದು ವಿಶಿಷ್ಟ ಮತ್ತು ವಿಶೇಷ ಕಾರ್ಯಕ್ರಮ. ಸೊ ಒಂದು ದಿನಕ್ಕೆ ನಾವು 10 ಹಳ್ಳಿಯನ್ನು ಭೇಟಿ ಮಾಡಿದರೆ 100 ದಿನದಲ್ಲಿ 1000 ಹಳ್ಳಿಯನ್ನು ರೀಚ್ ಆಗ್ಬೋದು ಅನ್ನುವಂಥ ಒಂದು ಸಂಕಲ್ಪ. ಆ ಮೂಲಕ ಗುರುಗಳು, ಮಠ ಮತ್ತು ಸಮುದಾಯ ಎಲ್ಲವನ್ನು ಒಗ್ಗೂಡಿಸುವಂಥ ಒಂದು ಕಾರ್ಯ ಆಗುತ್ತೆ. ಮತ್ತು ನಾವು ಶ್ರೀಮಠದಲ್ಲಿ ಹಮ್ಮಿಕೊಂಡಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಅವ್ರ ಗಮನ ಸೆಳೆಯೋಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ನಮ್ಮ ಸಮುದಾಯದಲ್ಲಿ ಸ್ವಲ್ಪ ಜಾಗೃತಿ ಕಡಿಮೆ. ಶ್ರೀಮಠಕ್ಕೆ ನೇರವಾಗಿ ಕಾಣಿಕೆಯನ್ನು ಸಂಗ್ರಹ ಮಾಡಿ ತಂದು ಕೊಡುವಂಥ ಒಂದು ಜಾಗೃತಿ ನಮ್ಮ ಸಮಾಜದಲ್ಲಿಲ್ಲ. ಚಿಕ್ಕನಾಯಕನಹಳ್ಳಿಯ ಕೆಂಬಾಳ್ ರಮೇಶ್ ಎಂಬ ಭಕ್ತರ ಮನೆಯಲ್ಲಿ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರುಗಳು ಶ್ರೀಗಳನ್ನು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡು ಭಕ್ತಿ ಸಮರ್ಪಿಸುವ ಮೂಲಕ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ, ಹೊಸದುರ್ಗ ಕಾಗಿನೆಲೆ ಶಾಖಾ ಮಠದಲ್ಲಿ ನಡೆಯುತ್ತಿರುವ ಬಹುಕೋಟಿ ವೆಚ್ಚದ ಅಭಿವೃದ್ಧಿ ಅಪೂರ್ಣ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಸಲುವಾಗಿ ಭಕ್ತರ ಸಹಕಾರಕ್ಕಾಗಿ 100 ದಿನ 1000 ಹಳ್ಳಿ ಮುಟ್ಟುವ ಭಕ್ತರ ಹಾಗೂ ಶ್ರೀಗಳ ನಡುವಿನ ಸಂಪರ್ಕದ ಸೇತುವೆ ಆಗಬೇಕೆಂಬ ಮಹದಾಸೆಯನ್ನು ಹೊಂದಿದ್ದೇನೆ ಎಂದರು. ಆ ಮುಖಾಂತರ ನಾವು ಶೈಕ್ಷಣಿಕವಾಗಿ ಸದೃಢರಾಗಬೇಕು. ಯಾಕೆಂದ್ರೆ ಯಾವುದೇ ಒಂದು ವರ್ಗ ಇವತ್ತು ಮೇಲೆ ಬಂದಿದೆ ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂದ್ರೆ ಶೈಕ್ಷಣಿಕವಾಗಿ ಯಾವ ವರ್ಗ ಮುಂದೆ ಇರುತ್ತೆ ಅವ್ರು ಎಲ್ಲಾ ರಂಗದಲ್ಲೂ ಕೂಡ ಮುಂದೆ ಇರ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಮಾಜ ಎಲ್ಲಾ ರಂಗದಲ್ಲೂ ಕೂಡ ಹಿಂದಿದೆ. ಈ ಹಿಂದಿರ್ತಕ್ಕಂಥ ಈ ವರ್ಗವನ್ನ, ಈ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು. ಅದಕ್ಕೆ ಶಿಕ್ಷಣ ಒಂದೇ ಮಾರ್ಗ ಅಂತ ಕಂಡುಕೊಂಡಿರ್ತಕ್ಕಂಥ ನಮ್ಮ ಹೊಸದುರ್ಗ ಶ್ರೀಗಳು ಈ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಬಹುಶಃ ಹಾಗಾಗಿ ಎಲ್ಲ ಮನೆಗಳನ್ನು ಕೂಡ ಭೇಟಿ ಮಾಡ್ತಕ್ಕಂಥ, ಮನೆಗಳನ್ನ ಮುಟ್ಟತಕ್ಕಂಥ ಕೆಲಸವನ್ನ ಶ್ರೀಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದೀವಿ. ಈಗ ಆಲ್ರೆಡಿ ಬುದ್ಧಿಯವರು ತಮ್ಮ ಏನು ವೇಳಾಪಟ್ಟಿ ಅಂತೆ ಎಲ್ಲ ಹಳ್ಳಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಹಾಗೆ ಚಿಕ್ಕನಾಯಕನಹಳ್ಳಿನಲ್ಲಿರ್ತಕ್ಕಂಥ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರೊಟ್ಟಿಗೆ ನಾನು ಮಾತನಾಡಬೇಕು. ಜಿಲ್ಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಆರ್ ಪರಶಿವಮೂರ್ತಿ ಮಾತನಾಡುತ್ತಾ, ಭಕ್ತರು ಅವರವರ ಶಕ್ತಿಗನುಸಾರವಾಗಿ ಶ್ರೀಮಠಕ್ಕೆ ಸೇವೆ ಸಲ್ಲಿಸಲಿದ್ದಾರೆ. ಇದರ ಜೊತೆಗೆ ಶ್ರೀಗಳು ಭಕ್ತರ ಒಡನಾಡಿಯಾಗಿ ಇರುವಂತೆ ಮನವಿ ಮಾಡಿದರು. ಎಲ್ಲ ಮನೆಯೂ ಸಹ 1,000 ರೂಪಾಯಿಯನ್ನು ಕೊಡುವಂತ ನಿಟ್ಟಿನಲ್ಲಿ ತೀರ್ಮಾನ ಆಯಿತು. ಹಾಗೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ಅವರ ಭಕ್ತಿಗೆ ಅನುಸಾರವಾಗಿ, ಅವರ ಶಕ್ತಿಗೆ ಅನುಸಾರವಾಗಿ ಅವತ್ತು ದುಡ್ಡನ್ನು ನಾವು ಸ್ವಾಮೀಜಿಯ ಮಠಕ್ಕೆ ಭಕ್ತಿಪೂರ್ವಕವಾಗಿ ನಾವು ಸಲ್ಲಿಸ್ತೇವೆ ಅಂತಕ್ಕಂಥದ್ದನ್ನು ಅವತ್ತು ಎಲ್ಲರೂ ಹೇಳಿದರು. ಹಾಗೆಯೇ ನಮ್ಮ ನೌಕರರ ಬಂಧುವಿಂದ ನೀವು ನಮ್ಮ ರೇಣುಸ್ವಾಮಿಯವರು ಹಿರಿಯರಿದ್ದಾರೆ, ಅವರು ಇಲ್ಲಿರ್ತಕ್ಕಂಥ ರೇಣುಸ್ವಾಮಿ ಅವತ್ತು ಮಾತಾಡಿ ನೌಕರ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೇಳಿದರು. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ನೌಕರ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತು ನಿಮ್ಮಲ್ಲಿ ಸವಿನಯ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ನಾವು ಸ್ವಲ್ಪ ಮನಸ್ಸು ಮಾಡಿದ್ರೆ ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕನಕ ನೌಕರರು ಒಂದು 50% ಮೇಲೆ ಇದ್ದೀವಿ. ಎಲ್ಲ ಸಮಾಜಕ್ಕಿಂತಲೂ 50% ಮೇಲೆ ಇದ್ದೀವಿ. ಇನ್ನು ಶಿಕ್ಷಕರು, ಮಹಿಳೆಯರು ಕನಕರ ಗೀತೆಗಳನ್ನು ಆಡುವ ಮೂಲಕ ಶ್ರೀಗಳಿಗೆ ಭಕ್ತಿ ಸಮರ್ಪಿಸಿದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ಕನಕನಯ ಕನಕನೇ ಕನಕನಯ ಕನಕನೇ. ಇಡೀ ರಾಷ್ಟ್ರದಲ್ಲಿ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಮನೆ ಹಬ್ಬವನ್ನಾಗಿ ಆಚರಿಸಬೇಕು ಎಂದು ಮಾಜಿ ಶಾಸಕ ಪಿಳ್ಳ ಮುನೀಶ್ ಶಾಮಪ್ಪ ತಿಳಿಸಿದರು. ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇಡೀ
ಇಡೀ ರಾಷ್ಟ್ರದಲ್ಲಿ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಮನೆ ಹಬ್ಬವನ್ನಾಗಿ ಆಚರಿಸಬೇಕು. ಆಗಸ್ಟ್ 13 ಬೆಳಗ್ಗೆ ಆರಿಸುವಂತಹ ಧ್ವಜ 15 ಸಂಜೆಯವರೆಗೆ ಪ್ರತಿಯೊಬ್ಬ ದೇಶ ಪ್ರೇಮಿಯ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರಾಡಬೇಕು ಎಂದು ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ಹರ್ ಘರ್ ತಿರಂಗ ಮತ್ತು ಬೈಕ್ ರ್ಯಾಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟ ಹಿನ್ನೆಲೆ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಿಜೆಪಿ ಪಕ್ಷದ ವಿವಿಧ ಮೋರ್ಚಾಗಳ ವತಿಯಿಂದ ರಕ್ತದಾನ ಶಿಬಿರ, ಬೈಕ್ ರ್ಯಾಲಿ ಹಾಗೂ ಇತರೆ ಸಮಾಜಮುಖಿ ಕೆಲಸ ಮಾಡುವುದರ ಮೂಲಕ ವಿಶೇಷವಾಗಿ ಆಚರಿಸುತ್ತಿದ್ದು, ಸಾರ್ವಜನಿಕರು ರಾಷ್ಟ್ರೀಯತೆ ದೃಷ್ಟಿಯಿಂದ ಮನೆ ಹಬ್ಬವಾಗಿ ಆಚರಿಸಿ ಎಂದು ಸಲಹೆ ನೀಡಿದರು. ಎಲ್ಲ ಮುಖಂಡರು, ತಾಲೂಕು ಜಿಲ್ಲಾ ಎಲ್ಲ ಮೋರ್ಚಾದ ಅಧ್ಯಕ್ಷರು, ಎಲ್ಲ ರೀತಿಯ ಮಹಿಳಾ ಮತ್ತು ಯುವಕರು ಸಹಕಾರದಿಂದ ಇವತ್ತು ನಮ್ಮ ತಾಲೂಕಿನಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬವನ್ನು ನಮ್ಮ ಮನೆಯ ಹಬ್ಬವನ್ನಾಗಿ ನಾವು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದು ಯಾವ ರೀತಿ ಅಂದರೆ, ಇವತ್ತು 13ನೇ ತಾರೀಕಿಂದ ಪ್ರಾರಂಭ ಆಗಿ ಏನು 15ನೇ ತಾರೀಕು ಸಂಜೆವರೆಗೂ ಕೂಡ ನಮ್ಮ ರಾಷ್ಟ್ರೀಯ ಬಾವುಟವನ್ನು ನಮ್ಮ ಮನೆಗಳ ಮೇಲೆ ಹಾರಾಟ ಮಾಡುವಂಥ ಸುವರ್ಣ ಅವಕಾಶವನ್ನು ಈ ದೇಶದ ಪ್ರಧಾನಮಂತ್ರಿಗಳ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಏಕೆಂದರೆ ಬೆಳಿಗ್ಗೆ 6 ಗಂಟೆಗೆ ರಾಷ್ಟ್ರಧ್ವಜವನ್ನು ಆರಿಸುವುದರ ಮೂಲಕ ಸಂಜೆ 6 ಗಂಟೆವರೆಗೆ ಇಳಿಸಬೇಕಾಗಿದೆ. ಆದರೆ ಇಂಥ ಒಂದು ಸುವರ್ಣ ಅವಕಾಶ ಇವತ್ತು ಅಮೃತ ಮಹೋತ್ಸವ ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಆ ವಿಶೇಷವಾಗಿ ಈ ಹಬ್ಬದ ಆಚರಣೆಗೋಸ್ಕರ ನಮ್ಮ ಯುವ ಎಲ್ಲ ರೀತಿಯ ವಿಂಗಗಳು ಕೂಡ ಇವತ್ತು ಬ್ಲಡ್ ಡೊನೇಷನ್ ಅನ್ನ ಮಾಡುವುದರ ಮೂಲಕ ನಾವು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹೋಬಳಿ ಒಂದೊಂದು ಬ್ಲಡ್ ಡೊನೇಷನ್ ಮಾಡ್ತಾರೆ. ಇವತ್ತು 14ನೇ ತಾರೀಕು ಮತ್ತು 17ನೇ ತಾರೀಕು ನಾವು ಈಗಾಗಲೇ ನಿಗದಿ ಮಾಡಿದ್ದೀವಿ. ದೇವನಹಳ್ಳಿ ಮತ್ತೆ ನಮ್ಮ ಕಸ್ಬಾ ಹೋಬಳಿಯಲ್ಲಿ ಅದೇ ರೀತಿ ಬೈಕ್ ರ್ಯಾಲಿಯನ್ನು ಮಾಡುವುದರ ಮೂಲಕ ಹೆಣ್ಣುಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅವೇರ್ನೆಸ್ ಅನ್ನ, ಅಂದ್ರೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ, ಹಲವಾರು ಲಕ್ಷಾಂತರ ಜನಗಳ ಒಂದು ಹೋರಾಟ ಮತ್ತು ಬಲಿದಾನದಿಂದ ಈ ಒಂದು ಸ್ವಾತಂತ್ರ್ಯವನ್ನು ಮುಂದೆ ಉಳಿಸಿಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಗುತ್ತೇವೆ ಅಂತ ಹೇಳಿ ತೀರ್ಮಾನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರ ಇರುತ್ತೆ. ಎಲ್ಲರ ಒಂದು ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯ ಮನೋಭಾವನೆ ಇಟ್ಟುಕೊಂಡು ನಾವು ಈ ಹಬ್ಬವನ್ನು ನಮ್ಮ ಮನೆ ಹಬ್ಬವನ್ನಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಬೇಕು. ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣ ಸ್ವಾಮಿ ಮಾತನಾಡಿ, ಆಗಸ್ಟ್ 12ರಂದು ಯುವ ಮೋರ್ಚಾ ವತಿಯಿಂದ 1000 ಬೈಕ್ಗಳಲ್ಲಿ ದೇವನಹಳ್ಳಿಯಿಂದ ವಿಜಯಪುರದವರೆಗೆ ಬೈಕ್ ರ್ಯಾಲಿ ಮಾಡುತ್ತಿದ್ದು, 13ರಿಂದ 15ರವರೆಗೆ ಎಲ್ಲರ ಮನೆ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ಅಭಿಯಾನವನ್ನ ಮಾಡುತ್ತಿದ್ದು, ಈ ಕಾರ್ಯಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಬಿಜೆಪಿ ಪಕ್ಷದ ವತಿಯಿಂದ 10,000 ರಾಷ್ಟ್ರಧ್ವಜ ನೀಡುತ್ತಿರುವುದಾಗಿ ತಿಳಿಸಿದರು. ಈ ದಿವಸ ಏನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಆದೇಶದ ಮೇರೆಗೆ ನಮ್ಮ ಅಮೃತ ಮಹೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಪ್ರತಿ ಮನೆಯ ಮೇಲೆ 13ರಿಂದ 15ರವರೆಗೆ ರಾಷ್ಟ್ರೀಯ ಧ್ವಜವನ್ನು ಹಾರಿಸಬೇಕು. ಜೊತೆಗೆ 12ರಿಂದ 15ರವರೆಗೆ ಬೈಕ್ ರ್ಯಾಲಿ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ಪೂರ್ವಭಾವಿ ಸಭೆ ಸೇರಿ ಇವತ್ತು ನಮ್ಮ ಅನೇಕ ಜನ ರಾಷ್ಟ್ರೀಯ ಭಕ್ತರು, ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಇಲ್ಲಿ ಸೇರಿ 12ನೇ ತಾರೀಕು ಬೈಕ್ ರ್ಯಾಲಿ ಮತ್ತು 13ರಿಂದ 15ರವರೆಗೂ ಘರ್ ಘರ್ ಪೇ ರಾಷ್ಟ್ರೀಯ ಧ್ವಜ ಅಂತ ಅಭಿಯಾನದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ರು. ಅದಕ್ಕೆ ಉತ್ತಮವಾದ ಒಂದು ಪ್ರತಿಕ್ರಿಯೆ ಬಂದಿದ್ದು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಆ ದಿಸೆಯಲ್ಲಿ ಈ ಒಂದು ನಾವು ಮುಂದುವರಿತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಭೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಹಾಗೂ ಮತ್ತಿತರ ಮುಖಂಡರು ಹಾಜರಿದ್ದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ಕೊರಟಗೆರೆ ಪಟ್ಟಣದ ಪ್ರತಿ ಶಾಲೆ, ಕಾಲೇಜ್ ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ತ್ರಿವರ್ಣ ಧ್ವಜದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ತಹಶೀಲ್ದಾರ್ ನಾಹಿದಾ ಜಂಜಂ ಏರ್ಪಡಿಸಿದರು. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ ನೋಡಿ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಯರಿಗೆ ತ್ರಿವರ್ಣ ಧ್ವಜ ಎಂದರೆ ಏನು, ಇದರ ಅರ್ಥವೇನು ಎಂದು ಕೇಳಲು ವಿದ್ಯಾರ್ಥಿಗಳ ಮುಂದೆ ಬಂದರು.
ಎಲ್ಲಾ ವಿದ್ಯಾರ್ಥಿಗಳನ್ನು ಕರೆದು ತಹಶೀಲ್ದಾರ್ ನಹಿದಾ ಜಂಜಂ ರಾಷ್ಟ್ರಧ್ವಜದ ಬಗ್ಗೆ ಎಷ್ಟು ಗೌರವ ಇರಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು. ಕಾಲೇಜ್ ವಿದ್ಯಾರ್ಥಿಗಳು ನೀವು ಎಲ್ಲವನ್ನೂ ತಿಳಿದುಕೊಂಡಿರಬೇಕು. ರಾಷ್ಟ್ರಧ್ವಜ, ನಾಡಧ್ವಜ, ನಾಡು ನುಡಿಯ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡು ನೀವು ಮುಂದಿನ ಪೀಳಿಗೆಯ ಮಕ್ಕಳಿಗೆ ತಿಳಿಸಬೇಕು ಎಂದು ತ್ರಿವರ್ಣ ಧ್ವಜದ ಬಗ್ಗೆ ಅರಿವಿನ ಮಾತುಗಳನ್ನ ತಿಳಿಸಿದರು. ನಮ್ಮ ಬಾವುಟದ ಬಗ್ಗೆ ಗೌರವ ಇಲ್ವೇನಮ್ಮ? ಒಂದನೇ ಕ್ಲಾಸಿಂದ ಹೇಳ್ಕೊಟ್ಟಿರ್ತಾರೆ ತಾನೆ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ. ಮತ್ತೆ ನಿಮಗೆ ಗೌರವ ಇಲ್ವಾ? ಬಾವುಟ ಬಂದ ತಕ್ಷಣ ಎದ್ ನಿಂತ್ಕೋಬೇಕು, ಗೌರವ ಕೊಡ್ಬೇಕು ಅಂತ ಇಲ್ವಾ? ಇಷ್ಟೊಂದು ಫೋರ್ಸ್ ಮಾಡಿ ಕರಿಬೇಕು. ಬಸ್ ಪಾಸ್ ಎಲ್ಲ ಕೊಡಿ. ನಿಮಗೆ ನಿಮ್ಮ ದೇಶದ ಮೇಲೆ ಪ್ರೀತಿಯಿಂದ ಅಂದಮೇಲೆ ನಿಮ್ಗೆ ಸರ್ಕಾರದಿಂದ ಸವಲತ್ತು ಆಗಬೇಕು. ನಿಮಗೆ ಹೋಗಿ ನಾಳೆ ನೀವು ಎಲ್ಲರೂ ಮನೆಯಲ್ಲಿ ಸ್ಕೂಲಿಗೆ ಬರ್ತೀರಾ, ಕಾಲೇಜಿಗೆ ಬರ್ತೀರಾ, ಏನಕ್ಕೆ ಮಾಡ್ತಾರೆ ಇವತ್ತು? ಏನಕ್ಕೆ ಮಾಡ್ತೀರಾ? ಏನು ತಹಶೀಲ್ದಾರ್ ಅವರು ಪ್ರಥಮ ದರ್ಜೆ ಕಾಲೇಜಿಗೆ ತೆರಳಿ ಪ್ರಾಂಶುಪಾಲರಿಗೆ ತ್ರಿವರ್ಣ ಧ್ವಜ ಎಂದರೆ ಏನು ಎಂಬುದರ ಮಾರ್ಗದರ್ಶನ ವಿದ್ಯಾರ್ಥಿನಿಯರಿಗೆ ನೀಡುವಂತೆ ಮಾಹಿತಿ ನೀಡಿದರು. ನಮ್ಮ ದೇಶದ ಮುಂದಿನ ಭವಿಷ್ಯವೇ ವಿದ್ಯಾರ್ಥಿಗಳ ಕೈಯಲ್ಲಿದೆ ಎಂದು ವಿದ್ಯಾರ್ಥಿಗಳಿಗೆ ತ್ರಿವರ್ಣ ಧ್ವಜದ ಬಗ್ಗೆ ಅರಿವು ಮೂಡಿಸಿ ನಂತರ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಹರ್ ಘರ್ ತಿರಂಗ ಅಮೃತ ಮಹೋತ್ಸವದ ಮಾಹಿತಿ ತಿಳಿಸಿದರು. ಈ ಅರಿವು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಜರಿದ್ದರು. ಹರೀಶ್ ಬಾಬು, ಬಿಎಚ್ ಪ್ರಗತಿ ಟಿವಿ, ಕೊರಟಗೆರೆ. ಕಳೆದ 2 ವರ್ಷಗಳಿಂದ ಅದ್ದೂರಿತನಕ್ಕೆ ದೂರವಾಗಿದ್ದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಪ್ರಸಕ್ತ ಸಾಲಿನಲ್ಲಿ ಗತವೈಭವ ಮಾದರಿಯಲ್ಲಿ ಆಚರಿಸಲು ಶ್ರೀಮಠವು ಮುಂದಾಗಿದೆ. ಇದೇ ಆಗಸ್ಟ್ 10ರಿಂದ 16ರವರೆಗೆ ಶ್ರೀ ಗುರು ಸಾರ್ವಭೌಮರ 351ನೇ ಆರಾಧನಾ ಮಹೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲು ಶ್ರೀಮಠವು ಮುಂದಾಗಿದ್ದು ಈ ನಿಟ್ಟಿನಲ್ಲಿ ಅಗತ್ಯವಾದ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದು ಮಹಾಮಾರಿ ಕೊರೋನಾದಿಂದಾಗಿ ಕಳೆದ 2 ವರ್ಷಗಳಿಂದ ಎಲ್ಲ ರೀತಿಯಂತಹ ಅದ್ದೂರಿತನಕ್ಕೆ ಒಂದು ಬ್ರೇಕ್ ಅನ್ನು ಬಿದ್ದಿತ್ತು. ಇದೀಗ ಅದೆಲ್ಲವೂ ಕೂಡ ದೂರ ಆಗಿರೋದ್ರಿಂದ ಏನು ಮಂತ್ರಾಲಯ ಇದೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನ ಈ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದಕ್ಕೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ಆಗಸ್ಟ್ 10ರಿಂದ 16ರವರೆಗೆ ಶ್ರೀ ಗುರು ಸಾರ್ವಭೌಮರ 351ನೇ ಆರಾಧನಾ ಮಹೋತ್ಸವವನ್ನು ಒಂದು ಸಂಭ್ರಮ ಸಡಗರದಿಂದ ಆಚರಣೆ ಮಾಡೋದಕ್ಕೆ ಒಂದು ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದು ಏನು ಆಂಧ್ರ ಪ್ರದೇಶದಲ್ಲಿರುವಂತಹ ಮಂತ್ರಾಲಯದಲ್ಲಿ ಗುರು ರಾಯರ ಆರಾಧನಾ ಮಹೋತ್ಸವಕ್ಕೆ ಒಂದು ಭರದ ಸಿದ್ಧತೆಯನ್ನು ಮಾಡಿಕೊಳ್ಳೋಕ್ಕೆ ತಯಾರಿಯನ್ನು ಮಾಡ್ತಿರುವಂಥದ್ದು. ಇದು ತುಂಗಭದ್ರಾ ಜಲಾಶಯ ಹಿಂಭಾಗದಲ್ಲಿ ಹರಿದು ಹೋಗುವಂತಹ ನೀರು ದೇವಾಲಯದ ಹಿಂಭಾಗದಲ್ಲಿ ಇಡೀ ರಾಜ್ಯವಲ್ಲದಲ್ಲೇ ಹೊರ ರಾಜ್ಯ ಹೊರ ಜಿಲ್ಲೆಗಳು ಎಲ್ಲ ಭಾಗದಲ್ಲೂ ಕೂಡ ರಾಯರಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಇವರನ್ನು ದರ್ಶನ ಮಾಡಬೇಕು, ಈ ಒಂದು ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಬೇಕು ಅಂತೇಳಿ ಸಕಲ ಏನು ತುಂಬ ಕನಸುಗಳನ್ನು ಇಟ್ಕೊಂಡು ತುಂಬ ಭಕ್ತಿ ಭಾವದಿಂದ ಬರೋದಕ್ಕೆ ಆರಂಭ ಮಾಡಿರ್ತಾರೆ. ಆದರೆ ಕಳೆದ 2 ವರ್ಷಗಳಿಂದ ಏನು ಕೊರೋನಾ ಸಾಂಕ್ರಾಮಿಕ ಸೋಂಕಿತ್ತು, ಈ ಒಂದು ವೇಳೆಯಲ್ಲಿ ಸರಿಯಾಗಿ ಮಾಡ್ಲಿಕ್ಕಾಗಿರೋದಿಲ್ಲ. ಈ ಬಾರಿ ಒಂದು ಏನು ಅದೆಲ್ಲ ಕಳೆದು ಅದ್ದೂರಿಯಾಗಿ ಮಾಡೋದಕ್ಕೆ ಒಂದು ಸಕಲ ಸಿದ್ಧತೆಗಳನ್ನು ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಗುರುಪ್ರಸಾದ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್, ಏನು ಕಳೆದ 2 ವರ್ಷಗಳಿಂದ ಕೊರೋನಾ ಸಾಂಕ್ರಾಮಿಕ ಸೋಂಕಿತ್ತು, ರಾಯರಿಗೆ ಅಪಾರ ಭಕ್ತ ಸಮೂಹ ಇದೆ. ಈ ಬಾರಿಯ ಒಂದು ಗುರುವಂದನ ಏನು ಮಹೋತ್ಸವ ಇದೆ, ಆಚರಣೆ ಮಹೋತ್ಸವ ಇದೆ,
ಈ ಒಂದು ಮಹೋತ್ಸವ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ, ಯಾವ ರೀತಿ ನಡೀತಾ ಇದೆ ಸರ್? ಖಂಡಿತ ಮಂಜುನಾಥ್, ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿದ್ರೇನೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತವೆ ಅನ್ನುವಂಥದ್ದು ಭಕ್ತರು ನಂಬಿರುವಂತಹ ಪ್ರತೀತಿ. ಸುಮಾರು ವರ್ಷಗಳಿಂದನೂ ಕೂಡ ಇದು 351ನೆಯ ಆರಾಧನಾ ಮಹೋತ್ಸವ. ಒಟ್ಟು ಆಗಸ್ಟ್ 13ರಿಂದ 16ನೇ ತಾರೀಕಿನವರೆಗೂ ಕೂಡ, 10ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೂ ಕೂಡ ಈ ಒಂದು ಆರಾಧನಾ ಮಹೋತ್ಸವ ಈಗಾಗಲೇ ಮೇಳೈಸಿದೆ ಅಂತಾನೆ ಹೇಳಬಹುದು. 12ನೇ ತಾರೀಕು ಪೂರ್ವಾರಾಧನೆ ನಡೆಯುತ್ತೆ. ಸೊ ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತೆ ನಂತರ ಉತ್ತರಾರಾಧನೆ. ಆಗಸ್ಟ್ 14ನೇ ತಾರೀಕು ಉತ್ತರಾರಾಧನೆ ನಡೆಯುತ್ತೆ. ಸೊ ಇಲ್ಲಿ ಈ 3 ದಿನಗಳಿಗೆಲ್ಲ ಬೃಂದಾವನಕ್ಕೆ ಮತ್ತು ಕಲಿಯುಗದ ಕಾಮಧೇನು ಅಂತ ಏನ್ ಕರಿತೀವಿ, ಸೊ ಎಲ್ಲ ಭಕ್ತರ ಕಷ್ಟಗಳನ್ನ ನಿವಾರಣೆ ಮಾಡುವಂತಹ ಕಲ್ಪವೃಕ್ಷ ಅಂತ ರಾಘವೇಂದ್ರ ಶ್ರೀಗಳನ್ನ ಎಲ್ಲ ಭಕ್ತರು ಕೂಡ ಮನದುಂಬಿ ಅವ್ರನ್ನ ಸ್ಮರಿಸ್ತಾರೆ, ಪೂಜಿಸ್ತಾರೆ. ಸೊ ಬೃಂದಾವನಕ್ಕೆ ಮಹಾ ಅಭಿಷೇಕ ನಡೆಯುವಂತಹ ಸಂದರ್ಭ ಅದು. ರಾಮದೇವರ ಪೂಜೆ, ಮೂಲರಾಮರ ಪೂಜೆ, ಮಹಾಮಂಗಳಾರತಿ, ವಿಶೇಷವಾದಂತಹ ಅಲಂಕಾರ 3 ದಿನಗಳು ವಿಜೃಂಭಣೆಯಿಂದ ಜರುಗುತ್ತೆ. ಇನ್ನು ಹೆಲಿಕಾಪ್ಟರ್ ಮುಖಾಂತರ, ಅಂದ್ರೆ ಈ ವರ್ಷ ಕೂಡ ಕಳೆದ 2 ವರ್ಷಗಳಿಂದ ಕೊರೋನಾ ಸಂದರ್ಭದಲ್ಲಿ ಈ ತರದ ದೊಡ್ಡ ಮಟ್ಟದ ಒಂದು ಪೂಜೆ ಆಗಬಹುದು ಅಥವಾ ಕಾರ್ಯಕ್ರಮವಾಗಬಹುದು ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಈ ಬಾರಿ ಸುಬುಧೇಂದ್ರ ಶ್ರೀಗಳು ಹೇಳಿರೋ ಪ್ರಕಾರ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮಗಳು ಜರುಗುತ್ತವೆ ಅನ್ನುವಂಥ ಮಾತನ್ನು ಕೂಡ ತಿಳಿಸಿದ್ದಾರೆ. ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಇಲ್ಲಿಗೆ ಹರಿದು ಬರ್ತಾರೆ. ಸೊ ಜೊತೆಗೆ ಈ ಬಾರಿ ಗ್ರಂಥಗಳನ್ನ ಲೋಕಾರ್ಪಣೆ ಮಾಡಲಾಗುತ್ತೆ ಅನ್ನುವಂಥದ್ದು. ರಜತ ಸಿಂಹ ವಾಹನೋತ್ಸವ ಸೇರಿದಾಗೆ ಇತರೆ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಮಂತ್ರಾಲಯ ಅಂತಂದ್ರೆ ಅದು ಒಂದು ರೀತಿಯ ಮಂತ್ರಗಳ ಆಲಯವೇ. ಯಾಕಂದ್ರೆ ಅಲ್ಲಿ ವಿದೇಹಿ ಅಂತ ಬಂದಂತಹ ಭಕ್ತರಿಗೆ ಎಲ್ಲವನ್ನೂ ಕೂಡ ಕರುಣಿಸುವಂತಹ ಕಾಮಧೇನು, ಕಲಿಯುಗ ಕಾಮಧೇನು, ಕಲ್ಪವೃಕ್ಷ ಅಂತಾನೆ ಕರೆಯುವಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಶಾಖೋತ್ಸವ, ರಜತ ಮಹೋತ್ಸವ ಸೇರಿ ಸಾಕಷ್ಟು ಕಾರ್ಯಕ್ರಮಗಳು ಈ ಬಾರಿ ಜರುಗ್ತಾ ಇದೆ ಮತ್ತು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾವು ದೃಶ್ಯಗಳಲ್ಲೇ ನೋಡ್ತಾ ಇದ್ದೀವಿ. ಸೊ ಕಳೆದ ಬಾರಿ ಮತ್ತು ಈ ಹಿಂದೆ ನಡೆದಂತಹ ಆರಾಧನಾ ಮಹೋತ್ಸವಗಳಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೇರಿರುವಂತದ್ದು ಮತ್ತು ಈಗಿನಿಂದಾನೇ ಕೂಡ ಅದಕ್ಕೆಲ್ಲವೂ ಸಿದ್ಧವಾಗಿದೆ. ಕಳೆದ 1 ತಿಂಗಳಿನಿಂದನೂ ಕೂಡ ಈ ಆರಾಧನಾ ಮಹೋತ್ಸವಕ್ಕೆ ಒಂದು ರೀತಿ ಹಬ್ಬದ ವಾತಾವರಣ ಕಳೆಗಟ್ಟಿರುವಂತದ್ದು ಮತ್ತು ಎಲ್ಲ ರೀತಿಯಾದಂತಹ ಭಕ್ತರು ಯಾರ್ಯಾರು ಬರ್ತಾರೋ ಎಲ್ರಿಗೂ ಕೂಡ ವಸತಿ ಸೌಕರ್ಯಗಳಾಗಿರಬಹುದು. ಯಾಕಂದ್ರೆ ಈ ಬಾರಿ ತುಂಗಭದ್ರಾ ನದಿ ತುಂಬಿದೆ, ತುಂಗಭದ್ರಾ ಅಣೆಕಟ್ಟು ತುಂಬಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಒಂದು ಮಂಚಾಲೆ ಊರು ಏನಿದೆ ಮಂತ್ರಾಲಯ, ಸೊ ಆ ಒಂದು ಮಂತ್ರಾಲಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಜೃಂಭಣೆಯಿಂದ ನಡೆಸೋದಕ್ಕೆ ಈ ಬಾರಿ ಆಡಳಿತ ಮಂಡಳಿ ತೀರ್ಮಾನ ಮಾಡಿಕೊಂಡಿದೆ. ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಪ್ರಸಾದ್. ಇದು ಮಂತ್ರಾಲಯದ ಏನು ಆರಾಧನೆ ಇದೆ, ಗುರುರಾಯರ ಆರಾಧನೆ ಇದೆ, ಅವರ ಆರಾಧನೆ ಮಹೋತ್ಸವಕ್ಕೆ, ಅದ್ದೂರಿಯಾದಂತಹ ಮಹೋತ್ಸವಕ್ಕೆ ಈ ಒಂದು ಬರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದಕ್ಕೆ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಕೂಡ ಇದೆ. ಏನು ಆಗಸ್ಟ್ 10ರಿಂದ 16ರವರೆಗೆ ನಡೆಯುವಂತಹ ಗುರು ಸಾರ್ವಭೌಮದ 351ನೇ ಆರಾಧನಾ ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಅನುಷ್ಠಾನಗೊಳಿಸಲು ವಿಳಂಬ ಧೋರಣೆ ಮಾಡುತ್ತಿರುವ ಬಿಜೆಪಿ ರಾಜ್ಯ ಸರ್ಕಾರವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಡಳಿತ ಭವನದ ಮುಂದೆ ಮಾದಿಗ ದಂಡೋರ ಸಮಿತಿಯ ಮುಖಂಡರು ನಡೆಸಿದರು. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜಿಲ್ಲಾಡಳಿತ ಭವನದ ಮುಂದೆ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ರಾಜ್ಯ ಸಮಿತಿ ಕರ್ನಾಟಕ ಇವರ ವತಿಯಿಂದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಅನುಷ್ಠಾನಗೊಳಿಸಲು ವಿಳಂಬ ಧೋರಣೆ ಮಾಡುತ್ತಿರುವ ಬಿಜೆಪಿ ರಾಜ್ಯ ಸರ್ಕಾರವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾದಿಗ ದಂಡೋರ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜು ಮಾತನಾಡಿ, ಮಾದಿಗ ದಂಡೋರ ಸಮಿತಿಯು ಬಹುದಿನಗಳ ಬೇಡಿಕೆಯಾದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನ ರಾಜ್ಯವನ್ನು ಆಳುತ್ತಿರುವ ಬಿಜೆಪಿ ಸರ್ಕಾರವು ಈ ಕೂಡಲೇ ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡಬೇಕು. ಆ ವರದಿಯನ್ನು ಜಾರಿಗೆ ತರಬೇಕು ಎಂದು ಮಾದಿಗ ದಂಡೋರ ಸಮಿತಿ 2ನೇ ದಿನ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಮಾದಿಗ ದಂಡೋರದ ಹೋರಾಟ ಸಮಿತಿಯ ಬಹುದಿನಗಳ ಬೇಡಿಕೆಯಾದಂತಹ ನ್ಯಾಯಮೂರ್ತಿಯ ಸದಾಶಿವ ಆಯೋಗದ ವರದಿಯನ್ನು ನಮ್ಮನ್ನಾಳುವಂತಹ ಸರ್ಕಾರಗಳು ಈ ಕೂಡಲೇ ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡಬೇಕು, ಆ ವರದಿಯನ್ನು ಜಾರಿಗೆ ತರಬೇಕು ಅಂತೇಳಿ ಮಾದಿಗ ದಂಡೋರದ ವತಿಯಿಂದ 2ನೇ ದಿನ ಅಹೋರಾತ್ರಿ 2ನೇ ದಿನ ಇವತ್ತು ಧರಣಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ.
ದಿನ ಏನು ನಮ್ಮ ಹೋರಾಟ ತೀವ್ರಗೊಳ್ತದೆ. ನಾಳೆ ನಾವು ಕಪ್ಪು ಬಾವುಟವನ್ನು ಏನಿವತ್ತು ಇಂಡಿಪೆಂಡೆನ್ಸ್ ಡೇ 15ನೇ ತಾರೀಕು ಇವತ್ತು ನಡೀತಾ ಇದೆ. ನಮ್ಮ ಏನು ಮಾದಿಗರಿಗೆ ಇದುವರೆಗೂ ಕೂಡ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿದ ಜೊತೆಗೆ ನಮಗೆ ಮೀಸಲಾತಿಯಲ್ಲಿ ಸರಿಸಮಾನವಾದ ಪಾಲು ಸಿಗಲಿಲ್ಲ. ಹಾಗಾಗಿ ನಮಗೆ ಇನ್ನೂ ಸ್ವತಂತ್ರ ಬಂದಿಲ್ಲ ಅಂತೇಳಿ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಂತೇಳಿ ನಮ್ಮ ಹೋರಾಟಗಾರರು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅದರ ಜೊತೆಗೆ ನಾಳೆ ಪೂರ್ವಭಾವಿಯಾಗಿ ನಮ್ಮೆಲ್ಲ ನಾಯಕರನ್ನು ಒಳಗೊಂಡಂತೆ ನಾವು ಈ ಒಂದು ಏನು ನಮ್ಮ ಸಂಘಟನೆಯ ಸಂಕೇತ ಏನು ಕಂಡುವ ಇದೆ ಅದನ್ನು ಕಣ್ಣುಗಳಿಗೆ ಬಟ್ಟೆಗಳನ್ನು ಕಟ್ಟುವುದರ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಒಂದು ಗಮನವನ್ನು ಸೆಳೆಯಬೇಕು. ಮತ್ತು ಈ ಭಾಗದಲ್ಲಿರುವಂತಹ ಏನು ಮಂತ್ರಿಗಳಿದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಅವರಿಗೆ ಕಪ್ಪು ಬಾವುಟವನ್ನು ನಾವು ಪ್ರದರ್ಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸತ್ಯಾಗ್ರಹದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಕೃಷ್ಣ, ನಾರಾಯಣ ಸ್ವಾಮಿ, ಅನೂರು ಶ್ರೀನಿವಾಸ್, ಮುನೇಂದ್ರ, ನಾರಾಯಣ ಸ್ವಾಮಿ ಕಲಾವಿದ, ಅವಲಪ್ಪ, ನಂದೀಶ್, ಮೂರ್ತಿ, ಕೆಎಂ ನರಸಿಂಹಯ್ಯ, ಸುರೇಶ್ ಮತ್ತಿತರರು ಹಾಜರಿದ್ದರು. ಅರುಣ್ ಕುಮಾರ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ. ಇದಾಗಿತ್ತು ಇವರೆಗಿನ ಸಂಜೆ ಸುದ್ದಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.